ಕೆಲವು ಜಾಗ ನಾವು ಬರೀ ಹೋಗಲ್ಲ, ನಾವು ಅದನ್ನು ಫೀಲ್ ಮಾಡ್ತೀವಿ, ಅದನ್ನೇ ಉಸಿರಾಡ್ತೀವಿ. ಆ್ಯಂಡ್ ಗೋಕರ್ಣ ಇಟ್ಸ್ ಒನ್ ಆಫ್ ದೋಸ್ ಪ್ಲೇಸ್ ಇಲ್ಲಿ ನಾವು ಮರೆಯೋಕ್ಕೆ ಆಗಲ್ಲ. ನಾನು ಇಲ್ಲಿ ಸುಮಾರು ಸಲ ಬಂದಿದ್ದೀನಿ, ಬಟ್ ದಿಸ್ ಟೈಮ್ ಸಮಥಿಂಗ್ ಚೇಂಜ್. ಈ ಸಲ ನಾನು ಬರೀ ಎಕ್ಸ್ಪ್ಲೋರ್ ಮಾಡಿಲ್ಲ, ಅದನ್ನು ಫೀಲ್ ಮಾಡಿದೆ. ಆ್ಯಂಡ್ ಐ ಫೀಲ್ ಲೈಕ್ ಲೋಕಲ್ ಐಟ್ ನಾವು. ಇಲ್ಲಿನ ಲೋಕಲ್ ಅಥೆಂಟಿಕ್ ಫುಡ್ಸ್ ಟ್ರೈ ಮಾಡಿದೆ, ವಿಭೂತಿ ಫಾಲ್ಸಲ್ಲಿ ಬಾಡಿ ಮಸಾಜ್ ತೊಗೊಂಡೆ, ಅತ್ಯಂತ ಅದ್ಭುತವಾದ ಯಾನ ಕೇವ್ಸ್ ನೋಡಿದೆ. ಮತ್ತು ನನಗೆ ಸಮುದ್ರ ಅಂದರೆ ತುಂಬ ಭಯ, ಆದರೆ ಇನ್ನು ಭಯ ಇರಬಾರ್ದು ಅಂತ ಸಮುದ್ರಕ್ಕೆ ಎಗ್ರೇ ಐ ಫೀಲ್ ಲೈಕ್ ಫ್ರೀಡಮ್. ಗೋಕರ್ಣ ಬರೀ ಒಂದು ಜಾಗ ಅಲ್ಲ, ಐ ಫೀಲ್ ಲೈಕ್ ಹೋಮ್ ನಾವು. ಈ ವ್ಲಾಗ್ ಮುಖಾಂತರ ಎಂದೂ ನೋಡದ ಗೋಕರ್ಣ ತೋರಿಸುವ ಪ್ರಯತ್ನ. ಸೊ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್. ಸೊ ಗೋಕರ್ಣ ಇಳಿದಿದ್ದೀರಿ. ವೆಲ್ಕಮ್ ಟು ಗೋಕರ್ಣ. ರೈಲ್ವೆ ಸ್ಟೇಷನಿಂದ ಆಚೆ ಬಂದ ತಕ್ಷಣ ನನ್ನ ಸ್ಟೇಗೆ ಕೇಳಿದೆ. ಅವ್ರು 500 ರೂಪೀಸ್ ಅಂತ ಹೇಳಿದ್ರು. ನೋವೇ, ನಾನು ಬ್ಯಾಂಗ್ಳೂರಿಂದ ಗೋಕರ್ಣಕ್ಕೆ 500 ರೂಪೀಸ್ ಪೇ ಮಾಡಿಲ್ಲ. ಸೊ ನಾನು ಅಲ್ಲಿರೋ ಜನ ಕುಡುಕ್ ನೋಡ್ತಾ ಇದ್ದೆ, ಎಲ್ಲರೂ ಗ್ರೂಪಲ್ಲಿದ್ದರು, ನಾನು ಒಬ್ಬನೇ ಇಂಡಿವಿಜುವಲ್ ಸೋಲೋ ಆಗಿದ್ದು. ಅಲ್ಲಿ 3 ಜನ ಆಟೋಗೆ ಮಾತಾಡ್ತಿದ್ರು. ಸೊ ಐ ಥಾಟ್ ಐ ಕ್ಯಾನ್ ಫಿಟ್ ಇನ್ ಟು ದೆಮ್ ಅಂತ ಅವ್ರ ಜೊತೆ ಹೋಗಿ ಕೇಳಿದೆ. ಅವರು ಏನು ಪ್ಲ್ಯಾನ್ಸ್ ಏನಿರಲಿಲ್ಲ. 4 ಜನ ಬರಬೇಕಾಗಿತ್ತು, ಅವ್ರು 3 ಜನ ಬಂದಿದ್ದರು. ಸೊ ಅವ್ರ ಜೊತೆ ಗ್ರೂಪಲ್ಲಿ ಫಿಟ್ ಆಗಿ ಅವ್ರ ಜೊತೆ ಸಿಟಿಗೆ ಬಂದು ಅಲ್ಲಿಂದ 2 ಗಾಡಿ ರೆಂಟ್ ಮಾಡಿಕೊಂಡು ಅವ್ರಿಗೆ ಸ್ಟೇ ತೊಗೊಂಡಿರಲಿಲ್ಲ. ಸೊ ನನ್ನ ಡಾಮಿಟ್ರಲ್ಲೇ ಬೆಡ್ ಇತ್ತು ಅಂತ ನೋಡಿದ್ದೆ. ಸೊ ಅಲ್ಲಿ ನನ್ನ ಡಾಮಿಟ್ರಿಗೆ ಕರ್ಕೊಂಡು ಹೋದೆ. ಸೊ ರಾತ್ರಿ ಹಾಯ್, ಗುಡ್ ಮಾರ್ನಿಂಗ್. ಸೊ ನಾನು ರಾತ್ರಿ ಟ್ರಿಪ್ಪರಲ್ಲಿ ಚೆಕ್-ಇನ್ ಆಗಿದ್ರಿ. ಟ್ರಿಪ್ಪರಲ್ಲಿ ಎಲ್ಲ ಇಲ್ಲೆಲ್ಲ ಬಿಫೋರ್ 10 o'clock ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ದಟ್ ಬೀಚ್ ಪ್ಯಾಟ್ರೋಲ್ಸ್ ಬಂದು ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಸ್ಬಿಡ್ತಾರೆ. ಇದೆಲ್ಲ ಬ್ಯಾಕ್ ಪ್ಯಾಕರ್ಸ್ಗೆ ಮಾತ್ರನೇ ಆಗಿರುತ್ತೆ, ಸೋಲೋ ಟ್ರಾವೆಲ್ಸ್ ಬ್ಯಾಕ್ ಪ್ಯಾಕರ್ಸ್ಗೆ. ಕ್ರೇಜಾಗಿ ತುಂಬ ವರ್ಷ ಆಯಿತು ಬೀಚಲ್ಲಿ ಸ್ವಿಮ್ ಮಾಡಿ. ಸೊ ರಾತ್ರಿ ನನಗೆ ಒಂದು ಟ್ರೈನ್ ಇಳ್ಕೊಂಬಂದು ಒಂದು ಗ್ರೂಪ್ ಸಿಕ್ತಲ್ಲ, ಸೊ ಅದೇ ಈ ಗ್ರೂಪ್. ಹಲೋ ಫ್ರೆಂಡ್ಸ್. ಬ್ರೋ, ನಾನು ಇಳಿತೀನಿ, ನಾನು ವಿಡಿಯೋ ಮಾಡಿ ಬೀಚಿಂದ ಹೇಳ್ದೆ ಕತ್ರಿನಾ ಕೈಫು ಹಂಗೆ ಬರ್ತೀನಿ. ನಾನು ಅದು ನೋಡೇ ಇಲ್ವಲ್ಲ ಬ್ರೋ, ಹೆಂಗೆ ಬರ್ತಾವ ನಾನು ತೋರಿಸ್ತೀನಿ ಬ್ರೋ, ಅದನ್ನೇ ಕಟ್ರಿನಾ ಕೈಫ್ ಥರ ಅನ್ಕೋತೀವಿ ನಾವು. ಬರ್ತೀನಿ ಬ್ರೋ, ಬನ್ನಿ ಬನ್ನಿ ಬನ್ನಿ. ಆದರೆ ನಾನು ಬಿಕ್ನಿ ಹಾಕಿರಲಿಲ್ಲ ಅಷ್ಟೇ. ನಾವು ಸ್ಟೇ ಆಗಿದ್ದು ನಮ್ಮ ಡಾಮಿಟ್ರಿ ಇದು. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ಜಸ್ಟ್ 1 ನೈಟಿಗೆ ಬುಕ್ ಮಾಡಿದ್ದೆ. ನನಗೆ ನಂದು ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ ಹೇಗಿದೆ ಅಂತ ಹೇಳಿ. ಒಂದು ಲೋಕಲ್ ಟ್ರೈನ್ ಜರ್ನಿ ಜನರಲ್ ಕೋಚಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿರೋದು. ಹೇಗೆ ಸರ್ವೈವ್ ಆದೆ ನನಗೊಂದು ಲಿಟ್ರಲಿ ಲೆಜಿಟಾಗಿ ಎಂಜಾಯ್ ಮಾಡಿದ್ದೀನಿ. ನೋಡಿ, ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೇಗೆ ಒಂದು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ನಿಮ್ಗೇನಾದ್ರು ಕಾನ್ಸೆಪ್ಟ್ ಇದ್ದರೆ, ಐಡಿಯಾ ಇದ್ದರೆ, ಇಲ್ಲ ಈ ಥರ ಒಂದು ಕಲೆಕ್ಷನ್ ಮಾಡ್ಬೋದಾಯ್ತು ಅಂತ ಏನಾದ್ರು ಇದ್ದರೆ ಖಂಡಿತ ಕಮೆಂಟ್ ಹಾಕಿ. ಐ ಟೇಕ್ ಇಟ್ ಆಸ್ ಅ ಫೀಡ್ಬ್ಯಾಕ್. ಒಟ್ಟಿನಲ್ಲಿ ಏನು ಅನ್ಸೋದು ಒಂದು ಕಮೆಂಟ್ ಹಾಕಿ. ಎಲ್ಲರೂ ಗೋವಾ ಓವರ್ ರೇಟೆಡ್ ಆಗಿಬಿಟ್ಟಿದೆ, ಹೋಗಿ ಪಾರ್ಟಿ ಅದು ಇದು ಅಂತ. ಪಾರ್ಟಿ ಇನ್ನು ಬೆಂಗಳೂರಲ್ಲಿ ನಡೆಯುತ್ತಿರೋ ಪಾರ್ಟಿ ಇನ್ನು ಯಾವುದೂ ಇಲ್ಲ. ನಮಗೆ ಸಿಗೋದೆಲ್ಲ ಅದೇನೋ ಗೊತ್ತಿಲ್ಲ, ಲೈಕ್ ಮಾಡಿ ಸ್ಪಾಟ್ ಅಂತಾರೆ ನೋಡಿ. ಹೊಸ ಯೂಟ್ಯೂಬರು ನನಗೆ ಫಸ್ಟ್ ವ್ಲಾಗ್ ಪೋಸ್ಟ್ ಮಾಡೋಕ್ಕೂ ಮುಂಚೆ ಒಂದು ವ್ಲಾಗರ್ ಆಲ್ರೆಡಿ ಸಿಕ್ಕಿದ್ದಾರೆ. ಸೊ ಅವ್ರು ಯಾವ ರೀತಿ ರೆಕಾರ್ಡ್ ಮಾಡ್ಕೊತಿದ್ದಾರೆ ಅಂತೆಲ್ಲ ನೋಡಿ ಕಲಿಯುವಂಥ ಒಂದು ಅವಕಾಶ ಸಿಕ್ಕಿದೆ. ಗೋಕರ್ಣ ಬಂದ್ಬಿಟ್ಟು ಪ್ರಾಪರ್ ಒಂದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಇನ್ನೂ ಕಲರ್ ನೋಡಬೇಕು ಅಂದರೆ ರಷ್ಯನ್ಸ್ ಸಿಗ್ತಾರೆ. ನೋಡಿ, ಫುಲ್ ಕಂಪ್ಲೀಟ್ ಇಮಿಡಿಯೇಟ್ಲಿ ಇಷ್ಟ ಆಗ್ತಿತ್ತು. ಅಂದರೆ ಇದು ನೋಡಿ ಅಂತ ಲಗ್ಜುರಿ ಥರ ಕಾಣ್ತಲ್ಲ, ಆದರೆ ವೆದರ್ಗೆ ಇದೇ ಬೆಸ್ಟು. ಅಂಚು ಒಳಗಡೆ ತುಂಬ ತಂಪಾಗಿದೆ. ಆಮೇಲೆ ಬೆಡ್ಸ್ ಎಲ್ಲ ತುಂಬ ಕ್ಲೀನಾಗಿದೆ. ಅಲ್ಲಿ ಎಲ್ಲ ಏನೋ ಕಬ್ಬಿಣದ್ದು ಕಂಪ್ಲೀಟಾಗಿ ಈ ಥರ ಮುಟ್ಟಿದ್ರೆ ಅಂಟ್ತಾ ಇತ್ತು. ಆಗಿದೆ ಪ್ರಿಟಿ ಡೀಸೆಂಟು. ಅಂದರೆ ತುಂಬ ಲಗ್ಸುರಿ ಏನು ಮಾಡಿಲ್ಲ, ಕಲರ್ಗಳು ಪೇಂಟ್ಗಳೆಲ್ಲ ಮಾಡಿ. ಅದು ನಾವು 450 ರೂಪೀಸ್ ಏನೋ ಪೇ ಮಾಡಿದ್ವಿ, 447 ಏನೋ ಪೇ ಮಾಡಿದ್ರಿ. ಇದು ಜಸ್ಟ್ 350 ರೂಪೀಸ್ ಸಿಕ್ಕಿದೆ ನೋಡಿ. ಇಲ್ಲಿಂದ ಆಪೋಸಿಟೇ ಬೀಚ್ ಇದೆ. ಬ್ಯೂಟಿ. ಸೊ ಒಂಥರ ಲೋಕಲ್ ವೈಫ್ ಫೀಲ್ ಕೊಡ್ತದೆ. ಇಲ್ಲೆಲ್ಲ ಓಡಾಡ್ಕೊಂಡು ಮಾಡ್ತಾ ಇರೋದು. ಹೆಂಗಿದೆ ಬಿಂದು ಜೀರಾ?
ರತನ್ ಪ್ರಪಂಚ ಮೂವಿ ಇವನು ಟಾಲಿ ಧನಂಜಯ್ ಇದೆಯಲ್ಲ ಫೈನಲ್ ಶೂಟ್ ಇದೇ ರೋಡಲ್ಲಿ ಆಗಿರೋದು ಸೀನ್ ಗ್ಯಾಪ್ನ ಇದ್ರೆ. ಸೊ ನೋಡಿ ಇಲ್ಲಿನ ಅಥೆಂಟಿಕ್ ಲೋಕಲ್ ಕ್ಯೂಸಿನ್ ಬಂದು ಬನ್ಸ್ ಅಂತ. ಈ ಬನ್ಸ್ ಈ ಒಂದು ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಾರೆ. ಇನ್ನೂ ಟೇಸ್ಟ್ ಮಾಡಿಲ್ಲ, ಟ್ರೈ ಮಾಡಿ ಫ್ರೆಂಡ್ಸ್, ನೋಡೋಣ ಹೇಗಿದೆ ಅಂತ. ಹೆಂಗಿದೆ ಬ್ರೋ? ನಾನು ಟ್ರೈ ಮಾಡ್ತಿದ್ದೀನಿ. ಲೈಕ್ ಇದು ಬನ್ಸ್ ಇದು ಹೋಟ್ಲಲ್ಲಿ ನೋಡಿ ಸರ್ ಎಷ್ಟು ವರ್ಷದಿಂದ ಕಲೆಕ್ಟ್ ಮಾಡಿರೋದು ಇದೆಲ್ಲ? ಇದೆಲ್ಲ ಹಳಿತ್ತು ಹೌದಾ? ಓಕೆ, ಕೊಡ್ದಾಗ ಹಂಗೆ ಅನ್ಸಿತ್ತು ಬಿಡೋದಾ? ಓಕೆ, ನೈಸ್ ಕಲೆಕ್ಷನ್ ಸರ್. ಇವಾಗ ನಾವು ತಿಂಡಿ ತಿನ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊರಟಿರೋದು ನಮ್ಮ ಐಟಿನಲ್ಲಿ ಇವಾಗ ಯಾನಾ ಕೇವ್ಸ್ ಆ್ಯಂಡ್ ವಿದ್ಯುತ್ ಫಾಲ್ಸ್ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೆನ್ನೆ ರಾತ್ರಿ ಸಿಕ್ಕಿದ ಸ್ಕ್ವಾಡ್ ಜೊತೆ ಹೋಗ್ತಾ ಇದ್ದೀನಿ. ಕ್ರೇಜ್ ಆಗಿದೆ ಗ್ರೂಪ್ ಅಂತ. ನಾನು ಗ್ರೂಪಲ್ಲಿ ಫಿಟ್ ಆಗಿಬಿಟ್ಟಿದ್ದೀನಿ. ಸಾಲ್ಟ್ ಫಾರ್ಮೇಷನ್ ಇದು. ಸೊ ಫೈನಲಿ ಯಾನಾಗಿ ರೀಚ್ ಆದರೆ ಹೇಳಿ, ಇಬ್ರು ಫ್ರೆಂಡ್ಸು ಕಾಣೆ ಆಗಿದ್ದಾರೆ ಅಂತ ಹುಡುಕ್ತಾರೆ. ಇದಕ್ಕಿಂತ ಕಾಂಟೆಂಟ್ ಬೇಕಾ ನಿಮಗೆ? ಅವ್ರು ಬರೋದು ಲೇಟಾಗ ತುಂಬ ಸ್ಲೋ ಓಡಿಸಿದ್ರೆ ಅಂದ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಿ ವಾಟರ್ ಬಾಟಲ್ ತೊಗೊತಿದ್ದಾರೆ. ಪೇಮೆಂಟ್ ಮಾಡುವಾಗ ಅವ್ರು ಪಾಸ್ ಆದರು. ಹೋಗ್ತಾಯಿದ್ದೀವಿ ಫುಲ್ ಸ್ಪೀಡಾಗಿ ಹೊಡೆದಿದ್ದೀವಿ. ಸಿಗಲೇ ಇಲ್ಲ ಅವರು. ಇಲ್ಲಿವರೆಗೂ ಬಂದಿದ್ರು, ಇಲ್ಲಿ ಬಂದ್ರೂ ಅವರು ಒಳ್ಳೆ ಟ್ರೆಷರೆಂಟ್ ಗೇಮ್ ಮಾಡ್ದಂಗೆ ಆಗೋಯ್ತು ಅವಾಗಲೇ. ಸೊ ಅವ್ರಿಗೆ ಗೊತ್ತಿಲ್ಲ ಬಂದಿದ್ದಾರೋ ಇಲ್ಲ ನಾವೆಲ್ಲಿ ಹೋಗಿದ್ದೀರ ಅಂತ ಅವ್ರು ರೋಡಲ್ಲೇ ಕಾಯ್ತಾ ಇದ್ದಾರೋ. ಅವ್ರು ಸಿಕ್ಕಾಗಲೇ ನಮಗೆ ಗೊತ್ತಾಗೋದು ಏನು ಕತೆ ಅಂತ. ಮಜಾ ನೈ ಆ ರಹಾ ಹೈ. ಬ್ರೋ ವಿಭೂತಿ ಫಾಲ್ಸ್ಗೆ ಹೋಗ್ತಾ ಇರೋದು? ಫಾಲ್ಸ್ಗ ಕೇಳ್ಕೊಂಡಾಯ್ತಲ್ಲ, ಫಾಲ್ಸ್ ಸೌಂಡೇ ಬರ್ತಿದೆ. ಯಾಣ ಎಲ್ಲೋ ಇದೆ ಅನ್ಸುತ್ತೆ. ಇದು ರಿಟರ್ನ್ ಬರ್ತಾ ಇರೋದು ಅನ್ಸುತ್ತೆ ಹಂಗಾದ್ರೆ. ಇಸ್ ದಟ್ ಅ ಫಾಲ್ಸ್ ಆರ್ ಯಾನಾ ಕೇವ್? ಫಾಲ್ಸಾ? ಅಯ್ಯೋ ದೇವ್ರ, ಏನು ಕೆಲಸ ಮಾಡಿದ್ವಿ ನಾವು. ಅಯ್ಯೋ ಬಿಡಿ ಬ್ರೋ, ಯಾವುದೋ ಎಂಟಿ ಸತ್ತಂಗೆ ಅಳ್ತಾ ಇದ್ದೀರಲ್ಲ ಬ್ರೋ. ಅಯ್ಯೋ ದೇವ್ರೆ ಏನು ಮಾಡ್ಬಿಟ್ಟೆ ಅಂತ. ಏನಾಗಿಲ್ಲ ಬಾ ಬ್ರೋ, ನಾನು ಒಬ್ಬನೇ ಬೆಂಗಳೂರಿಂದ ಬಂದೀನಿ ಬ್ರೋ. ಫಾಲ್ಸಿಗೆ ಬಂದ್ಬಿಟ್ಟು ಕೇವ್ಸ್ ಹುಡುಕ್ತಾ ಇದ್ದೀರಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆ ಒಂದು ಸ್ಟ್ರಗಲ್ ಬಂದಮೇಲೆ ನೀರಿಗೆ ಇಳಿದೆ ಒಂದು ಡೈ ಹೊಡೆಯೋಣ. ಅಯ್ಯೋ ಆಳನೇ ಇಲ್ಲ ಅಯ್ಯೋ ಅಂತವ್ರು ಹುಡುಗಿರು. ನೀರೊಂದು ಸಖತ್ ತಣ್ಣಗಿದೆ. ಕ್ರೇಜಿ ವೈಬು. ಬನ್ನಿ ಬ್ರೋ. ಬಾಡಿ ಮಸಾಜ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ನಾವು ಫ್ರೆಂಡ್ ಸಿಕ್ಕಿದ್ರು. ಸೊ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನೋಡಿ. ನೀರಲ್ಲೂ ಹೊಸ ಫ್ರೆಂಡ್ಗಳು ಸಿಕ್ಕಿದ್ರೆ ಸರಿ, ಅದಕ್ಕೆ ಆ ಖುಷಿಗೆ ಒಂದು ಡೈ. ನಾನು ಯೂಶಲಿ ಬಂದಾಗೆಲ್ಲ ಇಲ್ಲೇ ಆಟಾಡ್ಕೊಂಡು ಹೋಗ್ತಾ ಇದ್ದೆ. ಇಲ್ಲೇ ನಿಲ್ಲಕ್ಕಾಗಲ್ಲ. ಹೌದಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸರಿ ಬನ್ನಿ ಅಣ್ಣ, ನಾನು ಕರ್ಕೊಂಡು ಹೋಗಿ. ನಾನು ಬಿಡೋದೇ ನಾನು ಎಷ್ಟಕ್ಕೆ. ಇಲ್ಲಿಂದ ಇನ್ನೊಂದು ಮೇಲ್ಗಡೆ ಇನ್ನೊಂದು ಫಾಲ್ಸ್ ಇದೆ, ರಿಟರ್ನ್ ಫಾಲ್ಸು. ಬಿದ್ದರೆ ಇಲ್ಲಿಂದ ಕೈ ಕಾಲೇ ಹೊಡೆದೋಗೋದು. ಅಲ್ಲಿ ಮೇಲೆ ಇನ್ನೊಂದು ಫಾಲ್ಸ್ ಇದೆ ಅಂತ. ನಿಮ್ಮ ಹೆಸರು ವಿಜಯ್ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವೆಲ್ಲಿ ಹೇಳ್ತೀರಾ ಅಲ್ಲಿ ಅಣ್ಣ? ಆಗಿದೆ. ಈ ತರ ವಿಭೂತಿ ಫಾಲ್ಸ್ ನಾ ನೋಡೇ ಇರಲಿಲ್ಲ. ಬರ್ತಾ ಇದ್ದೆ, ಅಲ್ಲಿಂದ ಒಂದು ಫೋಟೋ ತಗೊಂಡು ಹೋಗ್ಬಿಡ್ತಾ ಇದ್ದೆ. ಇವನು ಸ್ವಲ್ಪ ಸ್ವಿಮ್ ಮಾಡಿ.
ಅದಕ್ಕೆ ನಾನು ಬರೇ ಬಿದ್ದುಬಿಟ್ರೆ ಮೈ ಮೇಲೆ ಬಿದ್ದಿರೋ ಸ್ಟಾರ್ಟಿಗೆ ಸರಿಯಾಗಿ ಬಿತ್ತಾ ಬರೇ ಬಿತ್ತಾ तेलुगु नहीं है ना तेलुगु कन्नड़ नहीं है हिंदी मार पड़ा जोर से उधर से पड़ा नहीं किधर उधर से पच का तो मारा गिरा नहीं था उतना नहीं आया ना हाँ उतना नहीं जोर से नहीं आ रहा है जोर से नहीं आ रहा हाँ ओल्ड लाइट लाइट आ रहा लाइट हाँ ओल्ड बिಡ್ತಾ ನನ್ನ ಮಗ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಅವನು ಸರಿಯಾಗಿ ಬರೇ ಬಿದ್ದಿದೆ ನಗ್ತಾವ್ ನೋಡಿ ಹೆಂಗ್ ನಗ್ತಾವನೆ ನನ್ನ ಮಗನಿಗೆ ಏನು ಅರ್ಥ ಆಗ್ತಾ ಬೈತಾ ಇದ್ದೀನಿ ಅವ್ನಿಗೆ ಓಕೆಣ್ಣ ಥ್ಯಾಂಕ್ಸ್ ಅಣ್ಣ ನಿಮ್ಮಿಂದ ನಾನು ಮೇಲೆ ಬರಂಗಾಯ್ತು ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ ಇಲ್ಲಿ ಈ ಥರ ಒಂದು ಬ್ಯೂಟಿ ನೋಡ್ತಾ ಇರಲಿಲ್ಲ ಸೇಫ್ ಗಾರ್ಡ ಇಲ್ಲಿ ಓಕೆ 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 ಅಣ್ಣ ಆಲ್ರೆಡಿ ಅಲೌಡ್ ಇಲ್ಲ ಯಾರಿಗೆ ಯಾರಿಗೂ ಅಲೌಡ್ ಇಲ್ಲ ಇಲ್ಲಿ ಇಲ್ಲಿಗೆ ಬರಂಗ ಅಲೋ ಇಲ್ವಾ ಇಲ್ಲ ಮೊದಲಲ್ಲಿ 20 ಫೀಟ್ ಡೀಪ್ ಇದೆ ಓಕೆ ರಿಸ್ಕ್ ಇದೆ ಹಾಗಾಗಿ ಎಲ್ಲ ಅಲೋ ಮಾಡಲ್ಲ ಓಕೆ ಆಗ ನಾವೇನಾದ್ರು ಇದ್ರೆ ಮಾತ್ರ ಬಿಡ್ತೇವೆ ಎಲ್ಲರೂ ಬಿಡಲ್ಲ ಇಲ್ಲ ಬಿಡಲ್ಲ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಓಕೆ ನೈಸ್ ಫೈನಲಿ ನಮ್ಮ ಬಾಯ್ ಸಿಕ್ಕಿದ್ದಾರೆ ಎಲ್ಲೋಗಿದ್ರಿ ಬ್ರೋ ಬನ್ನಿ ಒಂದು ದೊಡ್ಡ ಕತೆ ಹೇಳ್ತೀನಿ ನಿಮಗೆ ಅಲ್ಲ ಬ್ರೋ ನೀವೆಲ್ಲಿ ಹೋಗಿದ್ರಿ ನಿಮ್ಮಿಂದಾನೆ ಬರ್ತಿದ್ವಿ ಸಡನ್ ಆಗಿ ನೀವು ಕಾಣಿಸ್ತಿಲ್ಲ ಸರಿ ಬಿಡು ಡೆಸ್ಟಿನೇಷನ್ ಬರ್ತಾರೆ ವೆಯ್ಟ್ ಮಾಡೋಣ ಅಂತ ನಾವು ಆಮೇಲೆ ನೀವು ಡೆಸ್ಟಿನೇಷನ್ ಬಂದಿಲ್ಲ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ಇಬ್ರು ಫ್ರೆಂಡ್ಸ್ ಕಿಡ್ನಾಪ್ ಆಗ್ಬಿಟ್ಟಿರ್ತಾರೆ ಅಂತ ಡ್ರೈವರ್ ಹತ್ರ ಕೇಳಿದ್ವಿ ಅವರು ಗಂಡಸರಲ್ವಾ ಚಿಂತೆ ಇಲ್ಲ ಅಂದ್ರು ಸರಿ ಆಯ್ತು ಅಂತ ನಾವು ಸಮಾಧಾನ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಲಾಸ್ಟಿಗೆ 40 ನಿಮಿಷ ಆಗಿದೆ ನೀವು ಯಾರು ಕಾಣೆ ನಾವೆಲ್ಲೋ ಕಿಡ್ನಾಪೋ ಇಲ್ಲಾಂದ್ರೆ ಟೈರ್ ಪಂಚರೋ ಇಲ್ಲಾಂದ್ರೆ ಜಾರ್ ಬಿದ್ಬಿಟ್ಟಿರ್ತಾರೆ ಮರಳಲ್ಲಿ ಅನ್ಕೊಂಡು ರಿವರ್ಸ್ ಅದೇ ರೋಡಲ್ಲಿ ಬಂದ್ವಿ ಲಾಸ್ಟಿಗೆ ಗೊತ್ತಾಯ್ತು ನೀವೆಲ್ಲೂ ಬಿದ್ದಿಲ್ಲ ಅಂತ ಕಾಲ್ ಕನೆಕ್ಟ್ ಆಯ್ತು ಕಾಲ್ ಮಾಡಿದ್ವಲ್ಲ ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಏನ್ ಬ್ರೋ ಅನ್ನಕೊಂಡೆ ಕಾಣ್ತಾ ಹಂಗ್ ನೋಡ್ತಾ ಇದ್ದೀರಾ ನಮ್ಮ ಮನೆ ಹತ್ರ ಈ ತರ ಹೋಗೋದು ಕ್ರೇಜಿ ನೋಡಿ ವ್ಯೂ ನೋಡಿ ಯಾನ ಬಗ್ಗೆ ಏನು ಹಿಸ್ಟ್ರಿ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಯಾನ ಬಗ್ಗೆ ಗೊತ್ತಿರತ್ತೆ ಇದ್ರದ್ದು ಮೈಥಾಲಜಿ ಸ್ಟೋರಿನೂ ಹಿಸ್ಟ್ರಿನೂ ಇದೆ ಸೈಂಟಿಫಿಕಲ್ ರೀಸನು ಇದೆ ಏನು ಹಿಂಗಿದು ಫಾರ್ಮ್ ಆಯಿತು ಇದೇ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಾವು ಕೊಡೈಕೆನಾಲ್ಗೆ ಹೋಗಿದ್ವಿ ಕೊಡೈಕೆನಾಲಲ್ಲಿ ಗುಣ ಕೇವ್ಸ್ ಅಂತ ಇದೆ ಗುಣ ಕೇವ್ಸಲ್ಲಿ ನೀವೇನಾದರೂ ನೋಡ್ಬೋದು ಅನ್ನೋ ಒಂದು ಭ್ರಮೇಲಿ ಹೋದರೆ ದುಡ್ಡು ಎನರ್ಜಿ ಎಫರ್ಟ್ಸು ಎಲ್ಲ ವೇಸ್ಟ್ ಮಾಡ್ಕೊಂಬರ್ತೀರಾ ಗುಣ ಕೇವ್ಸ್ಗಿಂತ 10 ಟೈಮ್ಸ್ ಬೆಟರ್ ಆಗಿರುವಂತಹ ಒಂದು ಕೇವ್ಸ್ ಇದೆ ನೀವು ಗೋಕರ್ಣಕ್ಕೆ ಬಂದರೆ ಯಾಣ ಕೇವ್ಸ್ಗೆ ಒಂದು ವಿಸಿಟ್ ಹಾಕಿ ಈಗ ಪ್ಯಾನ್ ಮಾಡಿ ನಿಮಗೆ ಇಲ್ಲಿ ಸಿಗುವಂತಹ ಒಂದು ಅದ್ಭುತ ದೃಶ್ಯವನ್ನು ತೋರಿಸ್ತೀವಿ ನೋಡಿ because of rocks, sorry, water, and this isn't a porous rock. Porous rock alla idu. If it is a porous rock, it will store water. What is the difference? Porous rock andre porous rocks will have some space to store water, which will contribute to rivers or terrains, which will eventually flow to. ಕನ್ನಡದಲ್ಲಿ ಮಾತಾಡ್ರಿ ಬ್ರೋ ಇದು ಬ್ರೋ ಪೋರಸ್ ರಾಕ್ಸ್ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ತೂತು ಪೋರಸ್ ಅಂದ್ರೆ ತೂತು ಚಿಕ್ಕ ಚಿಕ್ಕ ತೂತು ಇರುತ್ತೆ ಪೋರಸ್ ಅಂದ್ರೆ ತೂತು ಏನಾಗುತ್ತೆ ವಾಟರ್ ಸ್ಟೋರ್ ಆಗುತ್ತೆ ವಾಟರ್ ಸ್ಟೋರ್ ಆದಾಗ ಏನಾಗುತ್ತೆ ಅದು ಗ್ರ್ಯಾಜುವಲಿ ಟೆರೈನ್ಸ್ ಅಥವಾ ರಿವರ್ಸಿಗೆ ಜಾಯ್ನ್ ಆಗುತ್ತೆ ನದಿಗಳಿಗೆ ಅದು ಅಲ್ಲಿಂದ ಈ ಮೇನ್ ರಿವರ್ಗೆ ಮೇನ್ ಸ್ಟ್ರೀಮಿಗೆ ಜಾಯ್ನ್ ಆಗಿ ಇಟ್ ವಿಲ್ ಇವೆಂಚುವಲಿ ಫ್ಲೋ ಟು ಬೆಟ್ಟಗಳಲ್ಲಿ ನಡೆಯುವಂತಹ ಬೆಟ್ಟಗಳದ್ದು ಒಂದು ನ್ಯಾಚುರಲ್ ಪ್ರಾಸೆಸ್ ಅದು ಅಲ್ಲ ಇದು ಪೋರಸ್ ರಾಕ್ ಅಲ್ಲ ಅಂತ ಇದ್ದೀರಾ ಹೌದು ಅಂದ್ರೆ ತೂತಿನ ಬಂಡೆ ಅಲ್ಲ ಅಂತ ಇದ್ದೀರಾ ಆದ್ರೆ ತೂತಿದೆ ಈ ತರ ತೂತಲ್ಲ ನಿಮಗೆ ಎಲ್ಲಾದ್ರೂ ನೀರು ಹರಿದಿರೋದು ಕಾಣಿಸ್ತಾ ಇದೆಯಾ ಮಧ್ಯದಲ್ಲಿ ಇಲ್ಲ ಎಲ್ಲಾದ್ರೂ ನೀರು ಬಂದಿದ್ಯಾ ಇಲ್ಲ ದಟ್ ಮೀನ್ಸ್ ಇಟ್ ಇಸ್ ನಾಟ್ ಸ್ಟೋರಿಂಗ್ ವಾಟರ್ ಅಂದ್ರೆ ಸೊ ನೀವು ಪೋರಸ್ ಅಟ್ಲೀಸ್ಟ್ ಇದ್ರಲ್ಲಿ ನೀರು ಸ್ಟೋರ್ ಆಗ್ಬೇಕಾಯ್ತು ಪೋರಸ್ ರಾಕ್ ಇದ್ದಿದ್ರೆ ಅಂತ ಇದ್ದೀರಾ ದರ್ ಶುಡ್ ಹ್ಯಾವ್ ಬೀನ್ ಎ ಟೆರೈನ್ ಒಂದು ಟೆರೈನ್ ಅಂದ್ರೆ ಚಿಕ್ಕದಾಗಿ ಒಂದು ಜೆರಿ ಫಾಲ್ಸ್ ತರ ಅಟ್ಲೀಸ್ಟ್ ಇರಬೇಕಿತ್ತು ಓಕೆ ಸೊ ನಾನು ಅದನ್ನೆಲ್ಲೂ ನೋಡ್ತಿಲ್ಲ ಇಲ್ಲಿ ಸೊ ಅಂದ್ರೆ ನೀವ್ ಹೇಳ್ತಾರ ಲೆಕ್ಕ ಇಲ್ಲಿ ಮಳೆ ಬಿದ್ರು ಆ ತೂತೊಳಗಡೆ ನೀರು ನಿಲ್ಲಲ್ಲ ಕರೆಕ್ಟ್ ಸ್ಟೋರ್ ಮಾಡ್ತಿಲ್ಲ ಇದು ಕಮೆಂಟ್ ಹಾಕ್ಬಿಡಪ್ಪ ನಮಗೂ ಗೊತ್ತಿಲ್ಲ ಏನೋ ಗೊತ್ತಿರೋದ್ರಲ್ಲಿ ಏನೋ ಹೇಳ್ತಾ ಇದೀರಿ
ಏನ್ ಬ್ರೋ ನಾವ್ ಯಾರಿಗೂ ಬೋಧನೆ ಕೊಡ್ತಲ್ಲ, ಇಲ್ಲ ಅಂದ್ರೆ ಏನೋ ಲೆಕ್ಚರ್ ಮಾಡ್ತಲ್ಲ. ನಮಗ್ ಗೊತ್ತಿರೋದ್ನ ನನಗ್ ಲಿಟ್ರಲಿ ಆ ಒಂದು ಏನೋ ಸೈಂಟಿಫಿಕಲಿ ಆ ಬಂಡೆಗಳ ಬಗ್ಗೆ ನನಗೇನು ಗೊತ್ತಿರಲ್ಲ. ಅವ್ರು ಹೇಳಿದ್ರು ನಾನು ಕೇಳಿಸ್ಕೊಂಡು, ಅದಕ್ಕೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿ. ಈ ಗೋಕರ್ಣ ಟ್ರಿಪ್ಪಿಗೆ ಬರ್ಬೇಕಂದ್ರೆ ಒಂದು 5,000 ಆಗುತ್ತೆ 10,000 ಆಗುತ್ತೆ ಅಂತಲ್ಲ. ಲಿಟ್ರಲಿ ನೀವು ಅದಕ್ಕಿಂತ ಕಮ್ಮಿಗೂ ನೀವು ಡಿಪೆಂಡ್ಸ್ ಆನ್ ಆಲ್ ಅಬೌಟ್ ಮೈಂಡ್ ಸೆಟ್. ನೀವು ಲಕ್ಸುರಿಯಾಗಿ ಇರಬೇಕು ಅಂದ್ರೆ ಏನಿಲ್ಲ, ಬಜೆಟಲ್ಲಿ ಮಾಡ್ಬೋದು ಅಂದ್ರೆ ಬಜೆಟಲ್ಲಿ ಮಾಡ್ಬೋದು. ಜಸ್ಟ್ ನಾವು 300 ರೂಪೀಸ್ 350 ರೂಪೀಸ್ ಕೊಟ್ಟು ಡಾಮಿಟಲ್ಲಿ ಇದ್ದೀರಿ, 600 ರೂಪೀಸ್ ಕೊಟ್ಟು 2 ಬೈಕ್ ರೆಂಟ್ ಮಾಡಿದ್ದೀರಿ. ಸೊ ನೀವು ಸ್ಪ್ಲಿಟ್ ಮಾಡ್ಕೊಂಡ್ರೆ 300 ರೂಪೀಸ್ಗೆ ಬಂತು. ಸೊ 1 ನೈಟ್ಗೆ ಉಳ್ಕೊಳ್ಳೋಕ್ಕೂ 300 ರೂಪೀಸ್ 350 ಮುಗೀತು. ಓಡಾಡೋಕ್ಕೆ ಗಾಡಿನೂ ಸಿಕ್ತು 300 ರೂಪೀಸ್ ಪರ್ ಹೆಡ್ ಅಂತ ಲೆಕ್ಕ ಹಾಕೊಂಡ್ರು. ಸೊ ಅದಕ್ಕೆ ಒಂದು ಪೆಟ್ರೋಲ್ ಒಂದು 100 ರೂಪೀಸ್ ಅಂತ ಲೆಕ್ಕ ಹಾಕೊಂಡ್ರು ಟೋಟಲ್ ಆಗಿ 1 ಡೇ ಜರ್ನಿ ಅಂದರೆ 1 ಡೇ ಕಂಪ್ಲೀಟ್ ಆಗಿ ನೀವು ಐಟಿನರಿ ಕವರ್ ಮಾಡೋಕ್ಕೆ ಒಂದು ವಿತಿನ್ 1000 ರೂಪೀಸಲ್ಲಿ ಕವರ್ ಮಾಡ್ಬೋದು. ಒಂದು 200 ರೂಪೀಸ್ ಪರ್ ಮೀಲ್ ಅಂತ ಇಟ್ಕೊಂಡ್ರು ದಿನಕ್ಕೆ. ಆದರೆ ಜನರಲ್ ಕ್ಲಾಸಲ್ಲಿ ಬರ್ಬೇಕು ಟ್ರೈನಲ್ಲಿ ನಂತರ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಮ್ಯಾಟರ್ ಆಫ್ ಚಾಯ್ಸ್. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಗೋಕರ್ಣಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಬಂದಿದ್ದೀವಿ. ಇದೇನೋ 3 hours ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ನೀರಲ್ಲಿ ಡೈವೆಲ್ಲ ಓಡಿಸ್ತಾರೆ, ಅದಕ್ಕೆ ಲೈಫ್ ಜಾಕೆಟ್ ಹಾಕ್ತಾರೆ. ಸಾಲ್ಟ್ ವಾಟರಲ್ಲಿ ಓಕೆ, ಒಂದು ಸೈಡ್ ಮ್ಯಾಗ ಉರಿಸ್ತಾರೆ ಅಷ್ಟು. ಓಕೆ. ಇದೇನು ಉಪಯೋಗ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ವೇವ್ಸ್ ಎಲ್ಲ ಜಾಸ್ತಿ ಆದವಾಗ, ನೀರಿನ ಮಟ್ಟ ಜಾಸ್ತಿ ಆದವಾಗ ಒಳಗಡೆ ನಮ್ಮ ಊರಿನ ಒಳಗಡೆ ಹೋಗ್ಬಾರ್ದು ಅಂತ ಹೇಳಿ ಒಂದು ಲೈನ್ ಆಗಿ ಡಿಪಾರ್ಟ್ಮೆಂಟ್ ಹಾಕಿದೆ. ಅಣ್ಣ ಆರಾಮ? ಸೊ ಇವಾಗ ಓಮ್ ಬೀಚು ಆಮೇಲೆ ಆಫ್ ಮೂನ್ ಬೀಚ್ ನೋಡಿಕೊಂಡು ಇವಾಗ ನಾವು ಹೋಗ್ತಾ ಇರೋದು ಮೂನ್ ಬೀಚ್ ಕಡೆಗೆ ಹೋಗಿ ಅಲ್ಲಿ ಕಯಾಕಿಂಗ್ ಮಾಡ್ಸಕ್ಕೆ ಬಿಡ್ತಾರೆ, ಡೈವ್ ಮಾಡಕ್ಕೆ ಬಿಡ್ತಾರೆ. ಇವರು ಇವಾಗ ಸಂತೋಷ್ ಬ್ರೋ ಬನ್ನಿ, ನಮ್ಮ ಲೈಫ್ ಸೇವಿಯರ್ ಬನ್ನಿ. ಇಲ್ಲಿಂದ ಡೀಪ್ ಡೈವ್ ಮಾಡ್ಕೊಂಡು ಅಲ್ಲಿಂದ ಅಲ್ಲಿವರೆಗೂ ಸ್ವಿಮ್ ಮಾಡ್ಬೇಕಂತೆ. ಮಾಡಿ ಬ್ರೋ, ನಂಗೆ ಗೊತ್ತಿಲ್ಲ ಬ್ರೋ, ನೀವೇ ಹೊಡಿಬೇಕು. ಸರ್ 1 ನಿಮಿಷ, ಸ್ವಿಮ್ಮಿಂಗ್ ಬೇರೆ ಬರಲ್ಲ. 1 ನಿಮಿಷ ಆಗುತ್ತೆ ಗೊತ್ತು. ಪುಷ್. ಓಕೆ ಬ್ರೋ, ಗೋ ಲೈಕ್ ದಿಸ್. ಪ್ರಾಪರ್ ಡೈವ್ ಟ್ರೈ ಮಾಡ್ತೀವಿ. ಡಮಾರ್. 3, 2, 1 go. Okay. Jump. Damma. ಯಾರಾದ್ರೂ ತಳ್ಬಿಡ್ರಿ ಬೆಸ್ಟ್. ತಳ್ಬಿಡ್ರಿ. You close your eyes. ಕಣ್ಣು ಮುಚ್ಕೊಳ್ಳಿ, ತಳ್ಬಿಡಿ ಬ್ರೋ. 1 2 3 ಓಂ ನಮಃ ಶಿವಾಯ. ಡಮಾರ್. ಸಂತೋಷ್ ಬ್ರೋ, ನೀವೇರೆ ಎಗ್ರಲ್ವಾ? ಭಯ ಆಗ್ತಿದೆ ಬ್ರೋ. ನಾನು ಬರಲ್ಲ ಇಲ್ಲವೇ. ಬನ್ನಿ ಬ್ರೋ. ಗೋಕರ್ಣದ ಮೂನ್ ಬೀಚ್. ಈ ಮೂನ್ ಬೀಚ್ನ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ, ಈ ಒಂದು ಬೀಚ್ ಮೂನ್ ಆಕಾರದಲ್ಲಿರುತ್ತೆ. ಆ್ಯಂಡ್ ಈ ಬೀಚ್ಗೆ ಎಷ್ಟೋ ಜನ ಬಂದು ನಾವು ಮಾಡ್ತಿರುವಂತಹ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಬರ್ತಾರೆ. ಆ್ಯಂಡ್ ನೀವು ನೋಡ್ಬೋದು, ನಾವು ಕಿಂಗ್ ಗೋಕರ್ಣ ಅಡ್ವೆಂಚರ್ ಅನ್ನೋ ಒಂದು ಏಜೆನ್ಸಿ ಜೊತೆಗೆ ಇಲ್ಲಿ ಬಂದು ನೋಡ್ರಿ ಹಂಗೆ ಬೈ ಹೊಡಿರಿ ಫ್ಲಿಪ್ಪು.
ಒಡೆ 3 ಹೆಂಗೆ ಈ ತರ ಎಲ್ಲ ಮಾಡ್ಬೇಕಂದ್ರೆ ಬನ್ನಿ ಮನೆ ಅಲ್ಲ ಬ್ರೋ ಅವ್ನು ಬೈತಾನಲ್ಲ ಅವನು ಬರ್ರಲ್ಲೇ ಬ್ರೋ ಆಚೆ ಬ್ರೋ ತಿಗಾ ಮುಚ್ಕೊಂಡು ಆಚೆ ಬ್ರೋ ಏನ್ರ ಮಾಡ್ತೀರ ಮನೇಲಿ ಹೋಗ ತಿಗಾ ಮುಚ್ಕೊಂಡು ಹೋಗಿ ಒತ್ಕೊಳ್ಳೋ ಟಾಟಾ ಬಾಯ್ ಬಾಯ್ ಒಟ್ ಬಾ ಅಲ್ಲೆಲ್ಲ ಹೋಗಿ ದುಬೈ ಅಲ್ಲೆಲ್ಲ ತಗೊಂಡು ಯಾಟ್ ತಗೊಂಡು ಪಾರ್ಟಿ ಮಾಡ್ತಾರೆ ಬ್ರೋ ನಾವು ಇಲ್ಲೇ ಪಾರ್ಟಿ ಮಾಡ್ಸಲ್ಲ ದೇಸಿ ಪಾರ್ಟಿ ಹಾಕಿ ಬನ್ನಿ ಇವಾಗ ಬೋಟ್ ಓಡ್ಸೋಣ ಬೋಟ್ ಓಡ್ಸ ಬ್ರೋ ಸುಮ್ಮನೆ ಎಕ್ಸಿಲೇಟರ್ ಕೊಡೋದು ಸೊ ಗೈಸ್ ನಮ್ಮ ರೈಡ್ ಮುಗೀತು ಕಂಪ್ಲೀಟ್ 3 hours ಅಂತ ಇದ್ದಿದ್ದು ಆಲ್ಮೋಸ್ಟ್ 4 hours ಆಯ್ತಾ ಸರ್ ಗುರುಜಿ? ಹಾಂ 4 hours ಆಯಿತು ಎಲ್ಲ ಬೀಚ್ ವ್ಯೂಸ್ ಎಲ್ಲ ತೋರಿಸ್ಕೊಂಡು ಏನೇನು ತೋರಿಸ್ತೀವಿ ಸರ್? ನಾವು ಮ್ಯಾಂಗ್ರೋವ್ಸ್ ಫಿಶಿಂಗ್ ಹಾರ್ಬರ್ ಬೆಲೆಕನ್ ಬೀಚ್ ಸೈಲೆಂಟ್ ಬೀಚ್ ಹಾಫ್ಮನ್ ಬೀಚ್ ಓಮ್ ಬೀಚ್ ಆಮೇಲೆ ಸಂಗಮ ಪ್ಲೇಸ್ ಅಂದರೆ ಸಿ ಆ್ಯಂಡ್ ರಿವರ್ ಜಾಯಿಂಟ್ ಪ್ಲೇಸ್. ಆಮೇಲೆ ಆಕ್ಟಿವಿಟೀಸ್ ಡೀಪ್ ಡೈವಿಂಗ್ ಇತ್ತು ಒಂದು ಡೀಪ್ ಡೈವ್ ಕಯಾಕಿಂಗ್ ಸ್ನಾರ್ಕ್ಲಿಂಗ್ ಫಿಶ್ ಬೇ ವಾಲಿಬಾಲ್ ಕ್ರೇಜ್ ಆಗಿತ್ತು ಲಿಟರಲಿ ನಾವು ಎಂಜಾಯ್ ಮಾಡಿರಿ ಸರ್ ನಿಮ್ಮ ಕಂಪನಿ. ಓಕೆ ಥ್ಯಾಂಕ್ ಯು ಸರ್. ಓಕೆ ಫೇಮಸ್ ಟೆಂಪಲ್ ಇದೆ ವಿಚ್ ಇಸ್ ಮಹಾಬಲೇಶ್ವರಂ ಟೆಂಪಲ್. ಇಲ್ಲಿವರೆಗೂ ನಾನು 4 ಸಲ ವಿಸಿಟ್ ಮಾಡಿ ಗೋಕರ್ಣಕ್ಕೆ, ಆದರೆ ಒಂದು ಸಲಕ್ಕೂ ನಾನು ವಿಸಿಟ್ ಮಾಡಿಲ್ಲ. ಯಾಕಂದರೆ ಇಲ್ಲೊಂದು ಟ್ರೆಡಿಷ್ನಲ್ ಅಟೈರಿ ಇರಬೇಕು, ಇಲ್ಲಾಂದರೆ ಒಳಗಡೆ ಅಲೋವೇ ಮಾಡಲ್ಲ. ಸೊ ಇವತ್ತು ನಾನು ಈ ಸಲ ಬರಲೇಬೇಕು ಅಂತ ಪಂಚೆ ಧೋತಿ ಎಲ್ಲ ಎತ್ಕೊಂಡ್ಬಂದಿದ್ದೀನಿ. ಸೊ ದೇವಸ್ಥಾನ ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ. ದೇವಸ್ಥಾನ ದರ್ಶನ ಆದಮೇಲೆ ಸೊ ಒಂದು ಸೂದಿಯಾಗ ಒಂದು ಸನ್ಸೆಟ್ ನೋಡೋಣ ಅಂತ ಕಾಮಾಗಿ ಕುತ್ಕೊಂಡು ಒಂದು ಸನ್ಸೆಟ್ ನೋಡೋಣ ಅಂತ ಇವಾಗ ನಾವು ಬಂದಿರೋದು ಜಟಾಯು ತೀರ್ಥ. ಇವನ್ ಇದು ಒಂದು ಡಿಯನ್ ಸ್ಪಾಟ್, ಯಾರಿಗೂ ಗೊತ್ತಿಲ್ಲ ಈ ಸ್ಪಾಟು. ಆದರೆ ಜಟಾಯು ತೀರ್ಥ ಅಂದರೆ ಬರೀ ಒಂದು ವ್ಯೂ ಪಾಯಿಂಟ್ ಅನ್ಕೊಂತಾರೆ, ಆದರೆ ಇದ್ರ ಕೆಳಗಡೆ ಇಳಿದ್ಬಿಟ್ಟು ಒಂದು 2 ಬಂಡೆ ಮಧ್ಯದಲ್ಲಿ ಬಿದ್ದರೆ ಸೀದಾ ಸಮುದ್ರಕ್ಕೆ ಬೀಳ್ತಾರೆ. ಆ ಥರ ಒಂದು ಅಡ್ವೆಂಚರ್ ಮಾಡ್ತಾ ಮೇಲೆ ಹೋದ್ರೆ ಒಂದು ಶಿವಲಿಂಗ ಇದೆ, ಅದ್ರ ಮೇಲೆ ಒಂದು ಪ್ರತಿ ಯಾವ ಸೀಸನ್ ಆಗಿರಲಿ, ಯಾವ ಇದಾಗಿರೋ ಸೀಸನ್ ಆದರೂ ಆಗಿರಲಿ, ಅಲ್ಲಿ ಒಂದು ಶಿವನ ಲಿಂಗ ಇದೆ, ಅದ್ರ ಮೇಲೆ ಒಂದು ತೊಟ್ಟು ಬೀಳ್ತಾನೆ ಇರುತ್ತೆ, ಆದರೆ ಅಭಿಷೇಕ ಥರ ಆಗ್ತಾನೆ ಇರುತ್ತೆ. ಸೊ ಅದು ಜಟಾಯು ತೀರ್ಥ ಅಂದರೆ. ಆದರೆ ಜನ ಬರೀ ಇಲ್ಲಿ ಬಂದು ಜಸ್ಟ್ ಕೂತ್ಕೊಂಡು ವ್ಯೂ ಪಾಯಿಂಟ್ ನೋಡ್ತಾರೆ. ಆದರೆ ಅದು ಇಳಿಬೇಕಂದ್ರೆ ಅಲ್ಲಿ ಏನು ಪಾತ್ ಇಲ್ಲ, ಅಲ್ಲಿ ಅದು ಕಮರ್ಷಿಯಲ್ ಏನೂ ಆಗಿಲ್ಲ, ಕಷ್ಟಪಟ್ಟೆ ಒಂಥರ ಕಂಪ್ಲೀಟ್ಲಿ ಆಫ್ ಬಿಟ್ಟು ಇಳಿಬೇಕಷ್ಟೆ.
ಲಿಟ್ರಲಿ ಕ್ಯಾಮ್ರಾ ಅಂತೂ ಜಸ್ಟಿಫೈ ಮಾಡ್ತಾನೆ ಇಲ್ಲ ಈ ಒಂದು ಸನ್ಸೆಟು. ಜನ ಒಂದು ಸಖತ್ ಸೇರಿದ್ದಾರೆ. ಮುಂಚೆ ಇದೆಲ್ಲ ಈ ಒಂದು ಹಿಡನ್ ಸ್ಪಾಟ್ ಆಗಿತ್ತು, ಆದರೆ ಇವಾಗ ಇದು ಒಂದು ಇನ್ನೂ ಕಮರ್ಷಿಯಲ್ ಆಗಿಲ್ಲ. ಸೊ ಇದು ಇಲ್ಲಿಗೆ ದಾರಿನೇ ಇಲ್ಲ, ಆದರೂ ಜನ ಬರ್ತಾಯಿದ್ದಾರೆ ಕೇಳ್ಕೊಂಡು ಕ್ರೇಜಿ. ಆದರೂ ನೋಡಿ ಈ ಥರ ಬಂದು ಗಲೀಜು ಮಾಡೋದ್ರೆ ಇನ್ನೇನು ತಾನೇ ಉಳಿಯುತ್ತೆ. ಇಲ್ಲ ತಿಂದು ಇಲ್ಲೇ ಬಿಸಾಕ್ ಹೋಗಿದ್ದಾರೆ. ಸೊ ಓಕೆ ಗೈಸ್, ಈ ವಿಡಿಯೋ ಏನಾದರೂ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ ಒಂದು ಎಕ್ಸೈಟಿಂಗ್ ಆಗಿರೋ ಕಾಂಟೆಂಟಲ್ಲಿ ಸಿಗ್ತೀನಿ, ಸಮಥಿಂಗ್ ಮೋರ್ ಬ್ಯಾಕ್ ಪ್ಯಾಕರ್ಸ್ ಥರನೇ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಇದೇ ಥರ ಒಂದು ಎಕ್ಸೈಟಿಂಗ್ ಕಾಂಟೆಂಟಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸೈನಿಂಗ್ ಆಫ್ ರೋಮಿಂಗ್ ರಾವ್. ಅಣ್ಣ ಇನ್ನು ಏನು ಬೇಕಣ್ಣ?